ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ ರೌಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತಿನ ಸ್ಪೆಷಲ್ ರೆಸಿಪಿ ರೈಸ್ ರೆಸಿಪಿಯನ್ನ ತಗೊಂಡು ಬಂದಿದ್ದೀನಿ. ಅದು ಬಂದ್ಬಿಟ್ಟು ಗಾರ್ಲಿಕ್ ರೈಸ್, ಬೆಳ್ಳುಳ್ಳಿ ಚಿತ್ರಾನ್ನ. ತುಂಬಾನೇ ರುಚಿಯಾಗಿರುತ್ತೆ, ಹೆಲ್ತಿ ಫುಡ್ ಅಂತಾನೆ ಹೇಳ್ಬಹುದು. ಇದನ್ನ ವಿಶೇಷವಾಗಿ ನಮ್ಮ ಕಡೆಗೆಲ್ಲ ಬಾಣಂತರಿಗೆ ಮಾತ್ರ ಪ್ರತಿನಿತ್ಯ ಕೊಡ್ತಾರೆ. ಇದನ್ನ ಎಲ್ಲರೂ ತಿನ್ಬಹುದು. ಬಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ, ಹಾಗಾದ್ರೆ ಹೆಲ್ತಿ ಆಗಿರುವಂತಹ ಈ ರೈಸ್ ರೆಸಿಪಿಯನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಬಂಧುಗಳೇ, ನಾವು ಮಾಡ್ತಿರೋದು ಬೆಳ್ಳುಳ್ಳಿ ಚಿತ್ರಾನ್ನ ಆಗಿರೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇಲ್ಲಿ 4 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ಹಾಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಸ್ಪೂನಿನ ಸಹಾಯದಿಂದ ಸ್ವಲ್ಪ ನೋಡಿ ಹೀಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಜಾಸ್ತಿ ನಾವೇನ್ ಮಾಡ್ಬೇಕಂತಂದ್ರೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಅದು ಪೇಸ್ಟ್ ತರ ಆಗುತ್ತೆ. ಆ ಪೇಸ್ಟ್ ತರ ಆಗೋದು ಅವಶ್ಯಕತೆ ಇಲ್ಲ ಬಂಧುಗಳೇ. ಹೀಗೆ ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲ ನೀವು ಕಲ್ಲಿನ ಸಹಾಯದಿಂದ ಕೂಡ ಲೈಟ್ ಆಗಿ ಕುಟ್ಕೋಬಹುದು. ನಂತರ ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳುಮೆಣಸು, 1 ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಕುಟ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನ ಇಟ್ಕೊಂಡೆ, ಅದರಲ್ಲಿ 2 ಸ್ಪೂನ್ ತುಪ್ಪವನ್ನ ಹಾಕೊಂಡೆ. ಇದು ಬಾಣಂತರಿಗೆ ವಿಶೇಷವಾಗಿ ಕೊಡೋದ್ರಿಂದ ತುಪ್ಪದಲ್ಲೇ ರೆಡಿ ಮಾಡ್ತಾ ಇದ್ದೀನಿ ಬಂಧುಗಳೇ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆಯಲ್ಲಿ ಕೂಡ ಮಾಡ್ಕೋಬಹುದು. ತುಪ್ಪ ಬಿಸಿ ಆದ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾವು ಕುಟ್ಕೊಂಡು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇದೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೋಬೇಕು. ಫ್ಲೇಮನ್ನು ಲೋನಲ್ಲೇ ಇರಲಿ. ಯಾವುದೇ ಟೈಮ್ನಲ್ಲೂ ಕೂಡ ಫ್ಲೇಮನ್ನು ಹೈ ಮಾಡಲಿಕ್ಕೆ ಹೋಗಬೇಡಿ. ತುಪ್ಪ ಸೀದೋಗುತ್ತೆ, ಸೀದೋದ್ರೆ ಟೇಸ್ಟು ಚೆನ್ನಾಗಿರಲ್ಲ ಬಂಧುಗಳೇ. ತುಂಬಾನೇ ರುಚಿಯಾಗಿರುತ್ತೆ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಇವಾಗ ನೋಡಿ, ನಮ್ಮ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಆಗಿದೆ. ನಂತರ ಅದರಲ್ಲಿ ನಾವು ಕುಟ್ಕೊಂಡು ಇಟ್ಕೊಂಡಿರುವಂಥ ಈ ಮೆಣಸಿನ ಕಾಳಿನ ಪುಡಿ ಹಾಗೆ ಜೀರಿಗೆ ಪುಡಿಯನ್ನು ಹಾಕೊಂಡ್ಬಿಟ್ಟು ಒಂದು 3 ರಿಂದ 4 ಸೆಕೆಂಡ್ನಲ್ಲೇ ಫ್ರೈ ಆಗುತ್ತೆ ಇದು. ನಾವು ಯಾಕಂದರೆ ನೈಸ್ ಆಗಿ ಪೌಡರ್ ಮಾಡ್ಕೊಂಡಿದ್ದಿಲ್ಲೋ, ಹಾಗಾಗಿ ಅದು ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ರಿಂದ 4 ಮೆಣಸಿನಕಾಯಿಯ ತುಂಡನ್ನು ಹಾಕೋತಾ ಇದ್ದೀನಿ ಬಂದರೆ. 4 ಮೆಣಸಿನಕಾಯಿಯನ್ನು ನಾನು ತುಂಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೊಂದು 10 ರಿಂದ 12 ಪೀಸಸ್ ಆಗಿದೆ. ಇದು ಚೆನ್ನಾಗಿ ಗರಿ ಆಯಿತು. ನಮ್ಮ ಕರಿಬೇವು, ನಮ್ಮ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಯಿತು. ನಂತರ ಇದರಲ್ಲಿ ಒಂದು ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಂತರ ಇಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಕಮ್ಮಿನೇ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ. ಅದರ ರಸವನ್ನು ತೆಗೆದ್ಬಿಟ್ಟು ಇದರಲ್ಲಿ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ನಮ್ಗೆ ಏನು ಮಾಡಬೇಕು, ಲೋ ಟು ಮೀಡಿಯಂ ಫ್ಲೇಮೆ ಒಂದು 4 ರಿಂದ 5 ನಿಮಿಷ ತಗೊಳುತ್ತೆ ಇದು ಚೆನ್ನಾಗಿ ಕುದಿಲಿಕ್ಕೆ. ಯಾಕಂದರೆ ನಮ್ಮ ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಕುದಿಬೇಕು ಬಂಧುಗಳೇ. ಅವಾಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿ ಹುಣಸೆ ಹಣ್ಣನ್ನು ಕುದಿಸಿಲ್ಲ ಅಂತಂದರೆ ಟೇಸ್ಟು ಚೆನ್ನಾಗಿರಲ್ಲ. ಇವಾಗ ನೋಡಿ, ಚೆನ್ನಾಗಿ ನಾವು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾಯಿತು. ಅದರಲ್ಲಿ ನಾವು ಒಂದು ಅರ್ಧ ಗ್ಲಾಸಿನಷ್ಟು ಅನ್ನ, ಅಂದರೆ ನಿಮ್ಮ ತೂಕದಲ್ಲಿ ಹೇಳೋದಾದರೆ 120 ಗ್ರಾಮ್ ರೈಸನ್ನು ನಾನು ಮಾಡ್ಕೊಂಡಿರೋದು. ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅರ್ಧ ಸ್ಪೂನ್ ಕಾಳು ಮೆಣಸನ್ನು ತಗೊಂಡಿದ್ದೀನಿ ಬಂಧುಗಳೇ ನಾನು ಪೌಡರ್ ಮಾಡಲಿಕ್ಕೆ. ಈ ಚಳಿಗಾಲ ಬೇಸಿಗೆ ಕಾಲ ಆದರೆ 1 ಸ್ಪೂನ್ವರೆಗೂ ಮೆಣಸಿನ ಕಾಳನ್ನು ಪೌಡರ್ ಮಾಡ್ಕೊಂಡು ಹಾಕೋಬಹುದು. ನಂತರ ಇದಕ್ಕೆ ರುಚಿಗೆ ಅನುಸಾರ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದ್ರೆ ಆಲ್ರೆಡಿ ಅನ್ನದಲ್ಲಿ ಉಪ್ಪು ಹಾಕಿರ್ತೀರ, ನೋಡ್ಕೊಂಡು ಹಾಕೊಳ್ಳಿ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು 3 ರಿಂದ 4 ನಿಮಿಷ ಇಲ್ಲ 5 ನಿಮಿಷ ಚೆನ್ನಾಗಿ ನಮ್ಮ ರೈಸ್ ಏನಾಗಬೇಕಂತಂದ್ರೆ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ರೈಸ್ನಲ್ಲಿ ಸೇರಬೇಕು. ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನೋಡಿ, ನಮ್ಮ ಸೂಪರ್ ಆಗಿರುವಂಥ ಗಾರ್ಲಿಕ್ ರೈಸ್ ರೆಡಿ ಆಯಿತು ಬಂಧುಗಳೇ. ಸರ್ವ್ ಮಾಡ್ತಾ ಇದ್ದೀನಿ ನೋಡಿ, ಸಖತ್ತಾಗಿರುತ್ತೆ ಬಂಧುಗಳೇ. ತುಂಬಾನೇ ರುಚಿಯಾಗಿರುತ್ತೆ, ಹೆಲ್ತಿ ಫುಡ್ಡು ಕೂಡ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿ ಮಾಡ್ಕೋಬೇಕು ಅಂತ ಆಯ್ತಲ್ವಾ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಟೇಸ್ಟ್ ನೋಡಿಬಿಟ್ಟು ಎಷ್ಟು ಹೇಗಿದೆ ಅಂತ ಹೇಳಿಬಿಡೋಣ ಅಲ್ವಾ. ಸಖತ್ತಾಗಿರುತ್ತೆ ಬಂಧುಗಳೇ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸಿಂಪಲ್ ಆಗಿ, ಯಾವುದೇ ರೀತಿಯ ಬೇರೆ ತರಕಾರಿ ಇಲ್ಲ, ಏನೂ ಇಲ್ಲ. ಬರೇ ನಾವು ಯೂಸ್ ಮಾಡಿರೋದು ಇದರಲ್ಲಿ ಬೆಳ್ಳುಳ್ಳಿ, ಕಾಳುಮೆಣಸು, ಸ್ವಲ್ಪ ಜೀರಿಗೆ, 1-2 ಸ್ಪೂನ್ ತುಪ್ಪ ಇದ್ರೆ ಸಾಕು ಬಂಧುಗಳೇ. ಈ ಸಿಂಪಲ್ ಆಗಿರುವಂಥ ಹೆಲ್ತಿ ಆಗಿರುವಂಥ ನಮ್ಮ ರೈಸ್ ರೆಸಿಪಿ ರೆಡಿ ಆಗಿರುತ್ತೆ. ಸೂಪರ್ ಆಗಿದೆ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ತಪ್ಪದೆ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.